जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगज्यति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಮನ ವಂಶದಲ್ಲಿ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನ ಮುಂದೆ ನಿರೂಪಣೆ ಮಾಡ್ತಾ ಇದ್ದಾರೆ. ರಾಮನಿಗೆ ಕುಶ ಮತ್ತು ಲವ ಎಂಬಂತಹ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ ಕುಶನಿಗೆ ಅತಿಥಿ ಎಂಬಂತಹ ಮಗ ಹುಟ್ಟಿದ, ಅವನಿಗೆ ನಿಷಧ, ಅವನಿಗೆ ನಭ ಎಂಬ ಹೆಸರಿನ ಮಗ ಹುಟ್ಟಿದ, ಅವನಿಗೆ ಪುಂಡರೀಕ, ಅವನಿಗೆ ಕ್ಷೇಮಧನ್ವ ಅನ್ನುವ ಹೆಸರಿನ ಮಕ್ಕಳು ಹುಟ್ಟಿದ್ರು. ದೇವಾನೀಕ, ಅಹೀನ, ಪಾರಿಯಾತ್ರ, ಬಲಸ್ಥಲ, ವಜ್ರನಾಭ, ಅರ್ಕಸಂಭವ ಅಂತ ಈ ರೀತಿಯ ಕ್ರಮೇಣ ಅವರ ಮಕ್ಕಳ ಪರಂಪರೆಯಲ್ಲಿ ಬರ್ತಾ ಇದ್ದಾರೆ. 9ನೇ ಸ್ಕಂದದ 10ನೇ ಅಧ್ಯಾಯ. ಕುಶಸ್ಯ ಚಾತಿಥ್ಯಸ್ತಸ್ಮಾನ್ ನಿಷಧಸ್ತತ್ಸುತೋ ನಭಃ ಪುಂಡರೀಕೋಥ ತತ್ಪುತ್ರಃ ಕ್ಷೇಮಧನ್ವಾಭವತ್ತತಃ ದೇವಾನೀಕಸ್ತತೋ ಅಹೀನಃ ಪಾರಿಯಾತ್ರೋಥ ತತ್ಸುತಃ ತತೋ ಬಲಸ್ಥಲಸ್ತಸ್ಮಾದ್ವಜ್ರನಾಭೋರ್ಕ ಸಂಭವಃ. ದೇವಾನೀಕ, ಅವನಿಗೆ ಅಹೀನ, ಅವನಿಗೆ ಪಾರಿಯಾತ್ರ, ಆಮೇಲೆ ಬಲಸ್ಥಲ, ಅವನಿಂದ ವಜ್ರನಾಭ, ಆಮೇಲೆ ಅರ್ಕಸಂಭವ ಅನ್ನುವ ಹೆಸರಿನ ಮಕ್ಕಳು ಹುಡ್ತಾ ಇದ್ದಾರೆ. ಅರ್ಕಸಂಭವನ ಮಗ ಸ್ವಗಣ ಅಂತ, ಅವನಿಂದ ನಿಧೃತ ಅನ್ನುವ ಮಗ ಹುಡ್ತಾ ಇದ್ದಾನೆ, ಅವನಿಗೆ ಹಿರಣ್ಯನಾಭ ಅಂತ. ಈ ಹಿರಣ್ಯನಾಭ ಜೈಮಿನಿ ಋಷಿಗಳ ಶಿಷ್ಯ, ಯೋಗಶಾಸ್ತ್ರವನ್ನು ಉಪದೇಶ ಕೊಟ್ಟಂತಹ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಈ ಹಿರಣ್ಯನಾಭ ಎಂಬಂತಹ ಮುನಿ ಯಾರಿದ್ದಾನೋ ಅವನ ಕಡೆಯಿಂದ ಯಾಜ್ಞವಲ್ಕ್ಯ ಮಹರ್ಷಿಗಳು ಪರಮಾತ್ಮನ ತತ್ವವನ್ನ ಅರಿತುಕೊಂಡ್ರು. ಅಂದ್ರೆ ಋಷಿಗಳಿಗೂ ಕೂಡ ತತ್ವಜ್ಞಾನವನ್ನು ಕೊಟ್ಟಂತಹ ಮಹಾಮೇಧಾವಿ ಹಿರಣ್ಯನಾಭ ಅಂತ ಅವನ ಹೆಸರನ್ನ ಹೇಳ್ತಾ ಇದ್ದಾರೆ. ಈ ಹಿರಣ್ಯನಾಭನಿಗೆ ಪುಷ್ಯ, ಅವನಿಗೆ ಧ್ರುವಸಂಧಿ, ಧ್ರುವಸಂಧಿಗೆ ಸುದರ್ಶನ, ಸುದರ್ಶನನಿಗೆ ಅಗ್ನಿವರ್ಣ, ಅಗ್ನಿವರ್ಣನಿಗೆ ಶೀಘ್ರ, ಶೀಘ್ರನಿಗೆ ಮರುತ್ ಅನ್ನುವ ಹೆಸರಿನ ಮಕ್ಕಳು ಹುಡ್ತಾ ಇದ್ದಾರೆ. ಈ ಮರುತನ ಒಂದು ವಿಶೇಷ ಏನು ಅಂತಂದ್ರೆ, ಕಲಾಪ ಎಂಬ ಹೆಸರಿನ ಒಂದು ಊರಿದ್ದು, ಆ ಗ್ರಾಮದಲ್ಲಿ ಈಗಲೂ ಕೂಡ ಚಿರಂಜೀವಿಯಂತೆ ಕಲಿಯುಗದ ಕೊನೆಯಲ್ಲಿ ನಿಂತು ಹೋಗುವಂತಹ ಯಾವ ಸೂರ್ಯವಂಶ ಇದೆಯೋ ಆ ಸೂರ್ಯವಂಶವನ್ನ ಮತ್ತೆ ಮುಂದುವರಿಸುವಂತಹ ವ್ಯಕ್ತಿ ಇವನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಮರುತನಿಂದಾಗಿ ಸುಶ್ರುತ, ಅವನಿಗೆ ಸಂಧಿ, ಅವನಿಗೆ ಮರ್ಷಣ, ಮರ್ಷಣನಿಗೆ ಮಹಸ್ವಾನ್, ಅವನಿಗೆ ವಿಶ್ವಸಾಹ್ವ ಎಂಬಂತಹ ಹೆಸರಿನ ಮಗ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಸ್ವಗಣಸ್ತಸ್ತು ತಸ್ಮಾ ನಿಧೃತಶ್ಚಾಭವತ್ಸುತಃ ತತೋ ಹಿರಣ್ಯನಾಭೋಭೂತ್ ಯೋಗಾಚಾರ್ಯಸ್ತು ಜೈಮಿನೇಃ ಶಿಷ್ಯಃ ಸಕಲಮಧ್ಯಾತ್ಮಂ ಯಾಜ್ಞವಲ್ಕ್ಯೋऽಧ್ಯಗಾದ್ಯತಃ ಯೋಗಂ ಮಹೋದಯಮೃಷಿಂ ಹೃದಯ ಗ್ರಂಥಿಭೇದನಂ. ಇದರಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಅಜ್ಞಾನ ನಾಶಕವಾದ ಪರಮಾತ್ಮ ತತ್ವವೆಂಬಂತಹ ಅಪರೂಪದ ವಿಷಯವನ್ನ ಇವರಿಗೆ ಉಪದೇಶ ಮಾಡಿ ಕೊಡ್ತಾ ಇದ್ದಾರೆ. ಪುಷ್ಯೋ ಹಿರಣ್ಯನಾಭಸ್ಯ ಧ್ರುವ ಸಂಧಿಸ್ತತೋ ಭವತ್ ಸುದರ್ಶನೋಥಾಗ್ನಿವರ್ಣಃ ಶೀಘ್ರಸ್ತಸ್ಯ ಮರುತ್ಸುತಃ
ಹಿರಣ್ಯನಾಭನಿಗೆ ಧ್ರುವಸಂಧಿ ಅನ್ನುವ ಹೆಸರಿನ ಮಗ ಹುಟ್ಟಿದ. ಆ ಧ್ರುವಸಂಧಿಗೆ ಸುದರ್ಶನ ಎಂಬ ಹೆಸರಿನ ಮಗ, ಅವನಿಗೆ ಅಗ್ನಿವರ್ಣ, ಅವನಿಗೆ ಶೀಘ್ರನಿಗೆ ಮರುತ್ ಎಂಬ ಹೆಸರಿನ ಮಗ ಹುಟ್ಟುತ್ತಾನೆ. ಈ ಮರುತ್ ಎಂಬಂತಹವನು ಕಲಾಪ ಎಂಬಂತಹ ಗ್ರಾಮದಲ್ಲಿ ವಾಸವಾಗಿದ್ದು, ಕಲಿಕಾಲದ ಕೊನೆಯಲ್ಲಿ ನಾಶವಾದಂತಹ ರಾಮವಂಶವನ್ನ, ಸೂರ್ಯವಂಶವನ್ನ ಮುಂದುವರಿಸುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯೋಸಾವಾಸ್ತೆ ಯೋಗ ಸಿದ್ಧ ಕಲಾಪಗ್ರಾಮಮಾಸ್ಥಿತಃ ಮಹಸ್ವಾನ್ ತತ್ಸುತಸ್ತಸ್ಮಾತ್ ವಿಶ್ವಸಾಹ್ವೋ ವ್ಯಜಾಯತ ತತೋ ಬೃಹದ್ ಬಲೋ ಯಸ್ತು ಪಿತ್ರಾತೆ ಸಮರೇ ಹತಃ ಏತೆ ಇಕ್ಷ್ವಾಕುಭೂಪಾಲಾಹ ಅತೀತಾ ಶೃಣ್ವನಾಗತಾನ್. ವಿಶ್ವಸಾಹ್ವನಿಂದಾಗಿ ಬೃಹದ್ಬಲ, ಆ ಬೃಹದ್ಬಲ ಅನ್ನುವಂತಹ ರಾಜ ಏನಿದ್ನೋ ಅವನು ನಿನ್ನ ತಂದೆಯಾದಂತಹ ಅಭಿಮನ್ಯುವಿನಿಂದ ಯುದ್ಧದಲ್ಲಿ ಹತನಾಗಿದ್ದಾನೆ. ಇಷ್ಟು ಜನ ಏನು ನಾವು ಕಥೆಯನ್ನು ಹೇಳಿದ್ವೋ, ಈ ಇವರೆಲ್ಲರೂ ಕೂಡ ಇಕ್ಷ್ವಾಕು ಕುಲದಲ್ಲಿ ಈಗಾಗಲೇ ನಿನ್ನ ಕಾಲ ಅಂತಂದ್ರೆ ದ್ವಾಪರ ಯುಗದಲ್ಲಿ, ಈಗಿನ್ನೇನು ಕಲಿಯುಗ ಪ್ರಾರಂಭವಾಗೋದಿದೆ, ಪರೀಕ್ಷಿತ್ ರಾಜ, ಇಲ್ಲಿಯವರೆಗೆ ಆಗಿ ಹೋದಂತಹ ರಾಜರುಗಳ ಕಥೆಯನ್ನ ನಿನಗೆ ಹೇಳಿದ್ದೇನೆ. ಇನ್ನು ಮುಂದೆ ಬರುವಂತಹ ರಾಜರ ಕಥೆಗಳನ್ನು ನಿನಗೆ ಹೇಳ್ತೇನೆ ಅಂತ ಪರೀಕ್ಷಿತ್ ರಾಜನಿಗೆ ಭವಿಷ್ಯದಲ್ಲಿ ಬರುವಂತಹ ಇಕ್ಷ್ವಾಕು ಕುಲದ ರಾಜರ ಬಗ್ಗೆ ಹೇಳ್ತಾ ಇದ್ದಾನೆ. ಬೃಹದ್ಬಲನಿಗೆ ಬೃಹದ್ರಣ ಅನ್ನುವಂತಹ ಹೆಸರಿನ ಮಗ ಹುಟ್ಟುತ್ತಾನೆ. ಅವನಿಗೆ ಉರುಕ್ಷಯ ಅನ್ನುವವನು, ಅವನಿಗೆ ವತ್ಸಪ್ರೀತ ಎಂಬ ಹೆಸರಿನ ಮಗನಾಗ್ತಾನೆ. ವತ್ಸಪ್ರೀತನಿಂದಾಗಿ ಪ್ರತಿಶ್ಯೋಮ, ಅವನಿಗೆ ಭಾನು, ಅವನಿಂದ ದಿವೌಕ, ವಾಹಿನೀಪತಿ, ಸಹದೇವ, ಭಾವಿ, ಬೃಹದಶ್ವ ಹಾಗೂ ಭಾನುಮಾನ್ ಎಂಬ ಹೆಸರಿನ ರಾಜ ಹುಡ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಈ ಭಾನುಮಂತನಿಂದ ಪ್ರತೀಕಾಶ್ವ, ಸುಪ್ರತೀಕ, ಮರುದೇವ, ಸುನಕ್ಷತ್ರ, ರುಕ್ಷಕನಿಗೆ ಅಂತರಿಕ್ಷ, ಅವನಿಗೆ ಸುತಪ, ಅಮಿತ್ರಜಿತ್, ಬೃಹದ್ಭೋಜ, ಬರ್ಹಿ, ಅವನಿಂದ ಕೃತಂಜಯ ಅನ್ನುವ ಮಕ್ಕಳು. ಕೃತಂಜಯನಿಗೆ ರಣಂಜಯ, ಸಂಜಯ, ಶಕ್ಯ, ಶುದ್ಧೋದ, ಲಾಂಗಲ ಅಂತ ಮಕ್ಕಳು ಹುಡ್ತಾರೆ. ಲಾಂಗಲನಿಂದ ಪ್ರಸೇನಜಿತ್, ಕ್ಷುದ್ರಕ, ಕುಣಕ, ಸುರಥ, ಸುಮಿತ್ರ ಈ ವಂಶದ ಕೊನೆಯ ರಾಜ. ಅವನಿಗೆ ಮಕ್ಕಳಾಗ್ಲಿಲ್ಲ. ಹಾಗಾಗಿ ಇಡೀ ಈ ಸಂತತಿಯ ಕೊನೆಯ ರಾಜ ಯಾರು ಅಂತಂದು ಹೇಳಿದ್ರೆ ಬೃಹದ್ಬಲ ಅಂತ ಹೇಳ್ತಾ ಇದ್ದಾರೆ. ಒಂದೇ ನಿಮಿಷ. ಬೃಹದ್ಬಲಸ್ಯ ಭವಿತಾ ಪುತ್ರೋ ನಾಮ್ನಾ ಬೃಹದ್ರಣಃ ಕುರುಕ್ಷಯಸ್ತು ಸುತಸ್ತಸ್ಯ ವತ್ಸಪ್ರೀತೋ ಭವಿಷ್ಯತಿ. ಬೃಹದ್ಬಲನಿಗೆ ಭವ ಅನ್ನುವ ಹೆಸರಿನ ಮಗ ಇದ್ದಾನೆ. ಬೃಹದ್ರಣ ಅನ್ನುವವನು. ಉರುಕ್ಷಯ ಅವನಿಗೆ ಮಗ, ಅವನಿಗೆ ವತ್ಸಪ್ರೀತ ಅನ್ನುವನು ಮಗನಾಗಿ ಹುಡುತ್ತಾನೆ. ಪ್ರತಿಶ್ಯೋಮಸ್ತತೋ ಭಾನು ದಿವೌಕೋ ವಾಹಿನಿ ಪತಿ. ವತ್ಸಪ್ರೀತನಿಂದ ಪ್ರತಿಶ್ಯೋಮ, ಅವನಿಗೆ ಭಾನು, ಅವನಿಗೆ ದಿವೌಕ, ಆಮೇಲೆ ಸಹದೇವ, ಬೃಹದಶ್ವ ಮತ್ತು ಭಾನುಮಾನ್ ಎಂಬಂತಹ ಹೆಸರಿನ ಮಕ್ಕಳು ಹುಡ್ತಾ ಇದ್ದಾರೆ. ಪ್ರತೀಕಾಶ್ವೋ ಭಾನುಮತಃ ಸುಪ್ರತೀಕೋಥ ತತ್ಸುತಃ ಭವಿತಾ ಮರುದೇವೋಥ ಸುನಕ್ಷತ್ರೋಥ ರುಕ್ಷಕಃ. ಇದಾದ್ಮೇಲೆ ಭಾನುಮಂತನಿಂದ ಪ್ರತೀಕಾಶ್ವ, ಅವನಿಗೆ ಸುಪ್ರತೀಕ, ಮರುದೇವ, ಸುನಕ್ಷತ್ರ, ಅವನಿಗೆ ರುಕ್ಷಕ ಅನ್ನುವ ಹೆಸರಿನ ಮಕ್ಕಳು ಹುಡ್ತಾ ಇದ್ದಾರೆ. ತಸ್ಯಾಂತರಿಕ್ಷಸ್ತತ್ಪುತ್ರಃ ಸುತಪಾಸ್ತದಮಿತ್ರಜಿತ್ ಬೃಹದ್ಭೋಜಸ್ತು ತಸ್ಯಾಪಿ ಬಹಿಸ್ತಸ್ಮಾತ್ ಕೃತಂಜಯಃ. ರುಕ್ಷಕನಿಗೆ ಅಂತರಿಕ್ಷ, ಅವನಿಗೆ ಸುತಪ, ಅಮಿತ್ರಜಿತ್, ಅವನಿಗೆ ಬೃಹದ್ಭೋಜ, ಬರ್ಹಿ, ಕೃತಂಜಯ ಅನ್ನುವ ಹೆಸರಿನ ಮಕ್ಕಳು ಹುಡ್ತಾ ಇದ್ದಾರೆ ಅಂತ ಈ ಕಥೆಯನ್ನ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ರಣಂಜಯಸ್ತಸ್ಯ ಸುತಃ ಸಂಜಯೋ ಭವಿತಾ ತತಃ ತಸ್ಮಾತ್ ಶಕ್ಯೋಥ ಶುದ್ಧೋದೋ ಲಾಂಗಲಸ್ತತ್ಸುತ ಸ್ಮೃತಃ. ಕೃತಂಜನಿಗೆ ರಣಂಜಯ, ಸಂಜಯ, ಶಕ್ಯ, ಶುದ್ಧೋದ, ಲಾಂಗಲ ಅವನ ಮಗನಾಗಿ ಹುಡ್ತಾ ಇದ್ದಾನೆ. ತತಃ ಪ್ರಸೇನ ಜಿತ್ ತಸ್ಮಾತ್ ಕುದ್ರಕೋ ಭವಿತಾ ತತಃ.
ಕುಣಕೋ ಭವಿತಾ ತಸ್ಮಾ ಸುರತಸ್ತನಯಸ್ತಥಃ. ಲಾಂಗಲನಿಂದ ಪ್ರಸೇನಜಿತ್, ಅವನಿಗೆ ಕುದ್ರಕ, ಅವನಿಗೆ ಕುಣಕ, ಸುರಥ ಅನ್ನುವ ಮಗ ಹುಡ್ತಾನೆ, ಅವನಿಗೆ ಸುಮಿತ್ರ ಅನ್ನುವನು ಕೊನೆಯ ಮಗ ಹುಡ್ತಾನೆ. ಅವನ ನಂತರದಲ್ಲಿ ಅವನ ಕುಲದಲ್ಲಿ ಯಾವ ಮಕ್ಕಳು ಕೂಡ ಹುಟ್ಲೇ ಇಲ್ಲ. ಇವರು ಬೃಹದ್ಬಲ ಎಂಬಂತಹ ಗೋತ್ರದಲ್ಲಿ ಬರುವಂತಹ ಕೊನೆಯ ಮಕ್ಕಳು, ಕೊನೆಯ ಸಂತತಿಯ ರಾಜರು. ಹಾಗಾಗಿ ಒಟ್ಟು ಇಕ್ಷ್ವಾಕು ರಾಜರ ವಂಶ ಸುಮಿತ್ರ ಅನ್ನುವ ಹೆಸರಿನ ಮಗನಲ್ಲಿ ಕೊನೆಗೊಳ್ಳುತ್ತೆ. ಅವನು ರಾಜನಾದ ಅಂತಂದು ಹೇಳಿದ್ರೆ ಮತ್ತೆ ಕಲಿಯುಗದಲ್ಲಿ ಅವನ ವಂಶದಲ್ಲಿ ಯಾರು ಬರೋದಿಲ್ಲ, ಅವನು ಕೂಡ ಕೊನೆಯಲ್ಲಿ ಅವಸಾನವಾಗ್ತಾನೆ. ಆದ್ರೆ ಹಿಂದೆ ನಾವು ಒಬ್ಬ ರಾಜನನ್ನು ಹೇಳಿದ್ವಲ್ಲ, ಸುತಪ ಅನ್ನುವ ಹೆಸರಿನ ಒಬ್ಬ ರಾಜ ಇರ್ತಾನೆ. ಅವನು ಮಾತ್ರ ಅಲ್ಲ, ಮರುತ ಎಂಬಂತಹ ಹೆಸರಿನ ಒಬ್ಬ ರಾಜ ಕಲಾಪ ಎಂಬಂತಹ ಗ್ರಾಮದಲ್ಲಿ ಅದೃಶ್ಯನಾಗಿದ್ದುಕೊಂಡು ಆ ಗ್ರಾಮದಲ್ಲಿ ಅದೃಶ್ಯನಾಗಿದ್ದುಕೊಂಡು ಕಲಿಯುಗದ ಕೊನೆಯ ಕಾಲದಲ್ಲಿ ಮತ್ತೆ ಈ ಇಕ್ಷ್ವಾಕು ಕುಲವನ್ನ ಮುಂದೆ ನಡೆಸಿ ಯೋಗ್ಯರಾದಂತಹ ವ್ಯಕ್ತಿಗಳು ಹುಟ್ಟುವ ಹಾಗೆ ಮಾಡುವ ಜವಾಬ್ದಾರಿಯನ್ನ ಮರುತ್ ಎಂಬಂತಹ ಹೆಸರಿನ ರಾಜ ತೆಗೆದುಕೊಳ್ಳುತ್ತಾ ಇದ್ದಾನೆ. ಇಕ್ಷ್ವಾಕೂಣಾಂ ಅಯಂ ವಂಶಃ ಸುಮಿತ್ರಾಂತೋ ಭವಿಷ್ಯತಿ. ಯಾಕೆ ಅಂತಂದ್ ಹೇಳಿದ್ರೆ, ಯತಸ್ತಂ ಪ್ರಾಪ್ಯ ರಾಜಾನಂ ಸಂಸ್ಥಾಂ ಪ್ರಾಪ್ಸ್ಯತಿ ವೈ ಕಲವು. ಈ ರಾಜನ ಅವಸಾನವಾದ ನಂತರದಲ್ಲಿ ಕಲಿಯುಗದ ಪ್ರಾರಂಭವಾಗತ್ತೆ ಅಂತ ಇಷ್ಟು ಈ ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ನಿಮಿರಾಜನ ಎರಡು ಪೂರ್ತಿ ಇದಾದ ಮೇಲೆ ಇಕ್ಷ್ವಾಕು ರಾಜನ ಮಗ ನಿಮಿ ಅಂತ ಒಬ್ಬ ಚಕ್ರವರ್ತಿ ಇದ್ದಾರೆ. ಆ ಚಕ್ರವರ್ತಿಯ ಒಂದು ದೊಡ್ಡದಾದಂತಹ ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಇಕ್ಷ್ವಾಕು ರಾಜನ ಮಗನಾದ ಒಬ್ಬ ನಿಮಿ ಚಕ್ರವರ್ತಿ ಇರ್ತಾನೆ. ಆ ನಿಮಿ ಚಕ್ರವರ್ತಿ ಒಂದು ದೊಡ್ಡ ಸತ್ರಯಾಗವನ್ನು ಪ್ರಾರಂಭ ಮಾಡ್ತಾನೆ. ಅನೇಕ ದಿವಸಗಳವರೆಗೆ ಮಾಡುವಂತಹ ದೊಡ್ಡ ಸತ್ರಯಾಗವನ್ನ ಪ್ರಾರಂಭ ಮಾಡ್ತಾನೆ. ಅದರಲ್ಲಿ ಋತ್ವಿಜರಾಗಬೇಕು ಅಂತ ವಸಿಷ್ಠರ ಬಳಿಯಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ವಸಿಷ್ಠರು ಆಗಲೇ ಇಂದ್ರನಿಗೆ ನಾನು ಯಜ್ಞವನ್ನು ಮಾಡಿಸ್ತೇನೆ ಅಂತ ಒಪ್ಪಿಕೊಂಡು ಬಿಟ್ಟಿದ್ದೇನೆ, ಹಾಗಾಗಿ ನಾನು ಬರುವವರೆಗೂ ಕಾಯಿ, ಖಂಡಿತವಾಗಿ ಆ ಯಜ್ಞವನ್ನು ಮುಗಿಸಿದ ನಂತರದಲ್ಲಿ ಬಂದು ನಿನ್ನ ಯಜ್ಞವನ್ನ ಮುಗಿಸಿಕೊಡ್ತೇನೆ ಅಂತ ವಸಿಷ್ಠರು ಹೇಳ್ತಾರೆ. ಅಲ್ಲಿವರೆಗೆ ನೀನು ಕಾದಿರು ಅಂತ ಹೇಳಿದ್ರು. ಇಲ್ಲ, ತನಗ ಅವಕಾಶವಾಗೋದಿಲ್ಲ ಅಂತ ಆದ್ರೆ, ಕಾಯ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ಆವಾಗ್ಲೇ ಇಲ್ಲ, ಸ್ವಲ್ಪ ತಡವಾಗತ್ತೆ, ನಾನು ಮತ್ತೊಬ್ಬರ ಬಳಿಯಿಂದಾಗಿ ಈ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ಆದ್ರೂ ಸುಮ್ನೆ ಇರಬೇಕಾಗಿತ್ತು. ಹಾಗೂ ಮಾಡ್ಲಿಲ್ಲ, ಅವನು ಸುಮ್ನೆ ಇದ್ದ. ಅವರು ವಸಿಷ್ಠರು ಇಂದ್ರನ ಯಾಗವನ್ನ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅಯ್ಯೋ, ಅವ್ರು ಬರೋವರೆಗೂ ಯಾಕೆ ಕಾಯ್ಬೇಕಪ್ಪ, ಈ ಮನುಷ್ಯನ ಶರೀರ ಅಸ್ಥಿರವಾದದ್ದು, ಯಾವಾಗ ಬೇಕಾದ್ರೂ ಈ ಶರೀರಕ್ಕೆ ನಾಶ ಬಂದ್ಬಿಡ್ಬಹುದು, ಮತ್ತೆ ಕಾಯೋದು ಬೇಡ ಅಂತಂದುಕೊಂಡು ಬೇಗನೆ ಇನ್ನೊಂದು ಇನ್ನೊಬ್ಬ ಋತ್ವಿಜರನ್ನ ಕರೆದು ಈ ದೊಡ್ಡ ಯಾಗವನ್ನು ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇಂದ್ರನ ಯಾಗವನ್ನು ಮುಗಿಸಿಕೊಂಡು ಪಾಪ ತಾವು ಒಪ್ಪಿಕೊಂಡಿದ್ದೇವೆ, ರಾಜ ಕಾಯ್ತಾ ಇರ್ತಾನೆ ಅಂತಂದುಕೊಂಡು ವಸಿಷ್ಠರು ಬರ್ತಾ ಇದ್ದಾರೆ. ಬಂದು ನೋಡಿದ್ರೆ ಮತ್ತೊಬ್ಬ ಋತ್ವಿಜರನ್ನ ಕರೆದುಕೊಂಡು ಇವರು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ನೀನು ಮಹಾಜ್ಞಾನಿ, ನೀನು ದೊಡ್ಡ ಪಂಡಿತ ಅಂತ ತಿಳಿದುಕೊಂಡು ಜೀವನ ಅಸ್ಥಿರ ಅನ್ನುವ ಭಾವನೆ ಈಗಲೇ ಬಂದು ಯಜ್ಞವನ್ನ ನನ್ನನ್ನು ಹೊರತುಪಡಿಸಿ ನೀನು ಪ್ರಾರಂಭ ಮಾಡಿಬಿಟ್ಟಿದ್ದಿ, ನನಗೊಂದು ಮಾತನ್ನೂ ತಿಳಿಸ್ಲಿಲ್ಲ, ನಿನ್ನ ಶರೀರ ಬಿದ್ದು ಹೋಗಲಿ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆವಾಗ ನಿಮಿರಾಜನಿಗೂ ಸಿಟ್ಟು ಬಂತು. ನಾವು ಕಲ್ಮಾಶಪಾದ ರಾಜನ ಕಥೆಯನ್ನು ಕೇಳಿದ್ದೇವೆ. ಅವರಿಗೆ ಸಿಟ್ಟು ಬಂದಾಗ ಅವರ ಹೆಂಡತಿ ಸರಿಯಾದ ಉಪದೇಶವನ್ನು ಕೊಟ್ಟು ಶಾಪ ಕೊಡದೇ ಇರೋ ಹಾಗೆ ತಡೆದಿದ್ಲು. ಆದ್ರೆ ಇವರು ಅದನ್ನ ಇಲ್ಲಿ ಇವರನ್ನ ಆ ಮಾರ್ಗದಿಂದ ತಪ್ಪಿಸ್ಲಿಕ್ಕೆ ಯಾರೂ ಇರ್ಲಿಲ್ಲ. ಅವರು ಶಾಪ ಕೊಟ್ಬಿಟ್ರು. ನಿಮಗೆ ದಕ್ಷಿಣೆಯನ್ನು ಪಡಿಬೇಕು ಅನ್ನುವ ಆಸೆ ಇದೆ, ಅದಕ್ಕೆ ಅಲ್ಲೂ ಪೌರೋಹಿತ್ಯವನ್ನ ಮಾಡಿಸಿ ಇಲ್ಲಿಯೂ ಪೌರೋಹಿತ್ಯವನ್ನ ಮಾಡಿಸಿ ಎರಡೂ ಕಡೆಯಲ್ಲೂ ಸಂಪತ್ತನ್ನು ಪಡೆಯಬೇಕು ಅನ್ನುವ ಉದ್ದೇಶದಿಂದಾಗಿ ನನ್ನನ್ನ ಕಾಯಿಸಿದ್ದೀರಿ, ನೀವು ಲೋಭಿಗಳು ಅಂತ ನಿಮ್ಮ ಶರೀರವು ಬಿದ್ದು ಹೋಗ್ಲಿ ಅಂತ ವಸಿಷ್ಠರು ಹೇಳ್ತಾ ಇದ್ದಾರೆ. ಹೀಗೆ ಅವರು ಶಾಪ ಕೊಟ್ಟು, ನಿಮಿರಾಜ ಅಂತರೂ ತಾನು ವಸಿಷ್ಠರ ಶಾಪದ ಪ್ರಭಾವದಿಂದಾಗಿ ತನ್ನ ಶರೀರವನ್ನೇ ತ್ಯಾಗ ಮಾಡ್ತಾ ಇದ್ದಾನೆ.
ಅಷ್ಟೇ ಅಲ್ಲದೇನೆ ಪರಮಾತ್ಮನ ತತ್ವಜ್ಞಾನಿಗಳಾದಂತಹ ವಸಿಷ್ಠರು ಕೂಡ ತಮ್ಮ ಶರೀರವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಬಳಿಕ ತಮ್ಮ ವಂಶದಲ್ಲಿ ಬಂದಂತಹ ಮಿತ್ರ ಮತ್ತು ವರುಣ ಎಂಬಂತಹ ಋಷಿಗಳ ಮಕ್ಕಳಲ್ಲಿ ಊರ್ವಶಿಯ ಗರ್ಭದಿಂದಾಗಿ ವಸಿಷ್ಠ ಋಷಿಗಳು ಜನಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಿತ್ರ ವರುಣರ ಋಷಿಗಳ ಮಗನಾಗಿ ಮತ್ತು ಊರ್ವಶಿಯ ಮಗನಾಗಿ ವಸಿಷ್ಠರು ಹುಡ್ತಾರೆ. ಇದಾದ್ಮೇಲೆ ಈಗ ಏನಾಯ್ತು, ಯಾಗ ಪ್ರಾರಂಭವಾಗಿದೆ. ಯಾಗ ಪ್ರಾರಂಭವಾಗಿ ಮಧ್ಯದಲ್ಲಿ ವಸಿಷ್ಠರು ನಿಮಿರಾಜನಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಸುಗಂಧ, ತೈಲ ಮುಂತಾದಂತಹ ವಸ್ತುಗಳಲ್ಲಿ ಆ ನಿಮಿರಾಜನ ಮೃತ ಶರೀರವನ್ನ ರಕ್ಷಣೆ ಮಾಡಿಟ್ಟು ಮುನಿಶ್ರೇಷ್ಠರು ಈ ಯಾಗವನ್ನ ಮುಗಿಸಿದ ಸಂದರ್ಭದಲ್ಲಿ ಪಾಪ ನಮ್ಮನ್ನ ಈ ನಿಮಿರಾಜ ಯಜ್ಞಕ್ಕೋಸ್ಕರ ಅಂತ ಕೇಳಿಕೊಂಡಿದ್ದ. ವಸಿಷ್ಠರ ಶಾಪದ ಪ್ರಭಾವದಿಂದಾಗಿ ಈ ಶರೀರವನ್ನು ಬಿಟ್ಟು ಹೋಗಬೇಕಾದಂತಹ ಅನರ್ಥ ಅವನಿಗೆ ಒದಗಿ ಬಂದಿದೆ. ದೇವತೆಗಳೇ, ಅವನು ಮೃತನಾದ್ರೂ ಅವನು ಪ್ರಾರಂಭ ಮಾಡಿದಂತಹ ಯಜ್ಞವನ್ನ ನಾವು ನಿರ್ವಿಘ್ನವಾಗಿ ಮುಗಿಸಿಕೊಟ್ಟಿರೋದ್ರಿಂದಾಗಿ ನೀವು ಅವನ ಶರೀರವನ್ನ ವಾಪಸ್ಸು ತಂದು ಕೊಡ್ಬೇಕು, ಜೀವಂತವಾಗಬೇಕು ಅವನು ಅಂತ ಕೇಳ್ತಾ ಇದ್ದಾರೆ. ತಾವೇನಾದ್ರೂ ನಾವು ಮಾಡಿದಂತಹ ಯಜ್ಞ ಯಾಗಾದಿಗಳಿಂದ ಪ್ರಸನ್ನರಾಗಿದ್ದೀರಿ ಅಂತಾದ್ರೆ ಈ ನಿಮಿರಾಜನ ಶರೀರ ವಾಪಸ್ ಬರೋ ಹಾಗಾಗ್ಲಿ ಅಂತ ಅವರು ಕೇಳಿಕೊಂಡಾಗ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ, ಈ ರಾಜನ ಶರೀರ ಜೀವಂತವಾಗ್ಲಿ ಅಂತ ಅವ್ರು ಕೇಳಿಕೊಂಡಾಗ ತಥಾಸ್ತು ಅಂತ ಹೇಳಿದ್ರು. ಆದ್ರೆ ನಿಮಿಚಕ್ರವರ್ತಿ ನನಗೆ ಈ ದೇಹ ಬಂಧನ ಬೇಡ ಅಂತ ಕೇಳ್ದ. ಯಾಕೆ ಅಂತಂದ್ ಹೇಳಿದ್ರೆ, ಈ ತತ್ವಜ್ಞಾನಿಗಳು ಈ ಭೌತಿಕವಾದಂತಹ ಶರೀರ ಸಿಗತ್ತೆ ಅಂದ್ರೆ ಬಹಳ ಭಯಗೊಂಡು ಬಿಡ್ತಾರೆ. ಮುನಿಗಳು, ತಪೋಧನರಾದಂತಹ ವ್ಯಕ್ತಿಗಳು ಈ ಭೌತಿಕ ಶರೀರ ಇದೇನಾದ್ರೂ ಸಿಗತ್ತೆ ಅಂತಂದ್ರೆ ಬಹಳ ಭೀತಿಯಿಂದಾಗಿ ಬೇಡಪ್ಪ ಈ ಶರೀರ ಅಂತ ಶರೀರದಿಂದ ವಿಮುಖರಾಗಿ ಬಿಡ್ತಾರೆ. ಯಾಕೆ ಅಂತಂದ್ರೆ ಈ ಶರೀರದ ಪ್ರಾಪ್ತಿ ಆಯ್ತು ಅಂತಂದ್ರೆ ತತ್ವಜ್ಞಾನ ವಿಲೋಪ ಆಯ್ತು ಅಂತ ಲೆಕ್ಕ. ತತ್ವಜ್ಞಾನದಿಂದ ವಿಮುಖರಾಗಿ ಬಿಡ್ತೇವೆ. ಹೀಗೆ ತತ್ವಜ್ಞಾನಿಗಳಾದಂತಹ ಮುನಿಗಳಿಗೆ ಯಾವ ಶರೀರದ ಸಂಬಂಧ ತತ್ವಜ್ಞಾನಕ್ಕೆ ನಾಶಕ ಅನ್ನುವ ಕಾರಣದಿಂದಾಗಿ ಈ ಶರೀರವನ್ನು ಬಯಸೋದೇ ಇಲ್ವೋ, ಅಂತಹ ಶರೀರ ನನಗೆ ಹೋದಾಗ ಮತ್ತೆ ಅದೇ ಶರೀರದಲ್ಲಿ ಬಂದು ದುಃಖ, ಶೋಕ, ಒಂದಲ್ಲ ಒಂದು ಈರ್ಷ್ಯೆಗಳು, ಅಹಂಕಾರ, ಮಮಕಾರಗಳಿಗೆ ಆಸಕ್ತವಾದಂತಹ ಈ ಶರೀರವನ್ನು ಎಂದೆಂದಿಗೂ ನಾನು ಬಯಸೋದಿಲ್ಲ. ಮೀನುಗಳು ನೀರಿನಲ್ಲಿರತ್ತೆ. ಚಿಕ್ಕ ಮೀನು ದೊಡ್ಡ ಮೀನಿಗೆ ಆಹಾರ, ಆ ದೊಡ್ಡ ಮೀನು ಅದಕ್ಕಿಂತ ದೊಡ್ಡದಾದ ಮೀನಿಗೆ, ಆ ದೊಡ್ಡ ಮೀನು ಇನ್ನೂ ದೊಡ್ಡದಾದ ಮೀನಿಗೆ, ಆ ದೊಡ್ಡ ಮೀನು ಮತ್ತೊಂದು ದೊಡ್ಡದಾದ ಮೀನಿಗೆ ಅಂತ ಒಂದಲ್ಲ ಒಂದು ಮೀನುಗಳಿಗೆ ಈ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಆಹಾರವಾಗುವ ಹಾಗೆ ಈ ಶರೀರವು ಕೂಡ ಒಬ್ಬರಲ್ಲ ಒಬ್ಬರಿಗೆ ಆಹಾರ. ಮತ್ತೊಬ್ಬರ ದುಃಖಗಳನ್ನ ನೋಡ್ತಾ, ನನ್ನ ದುಃಖಗಳನ್ನ ಅನುಭವಿಸ್ತಾ ಬಹಳ ದುಃಖ ದುಮ್ಮಾನಗಳನ್ನ ಕಟ್ಟಿಕೊಂಡೇ ಜೀವನವನ್ನ ನಡೆಸಬೇಕಾಗತ್ತೆ. ಹಾಗಾಗಿ ನನಗೆ ಈ ತರದ ದುಃಖಗಳಿಗೆ ಕಾರಣವಾದ ಶರೀರ ಬೇಡ ಅಂತ ಈ ರೀತಿಯಾಗಿ ಅವನು ಕೇಳಿಕೊಂಡ. ಈ ರೀತಿಯಾಗಿ ಅವನು ಕೇಳಿಕೊಂಡಾಗ, ಆದ್ರೆ ಋಷಿಗಳೆಲ್ಲ ತಪಸ್ಸನ್ನು ಮಾಡಿದ್ದಾರೆ, ಅದರ ಫಲರೂಪವಾಗಿ ಏನಾದ್ರೂ ಬೇಕು ಅಂತ ಕೇಳಿಕೊಂಡಾಗ ಆಯ್ತು, ನಿಮಿರಾಜನಿಗೆ ಈ ಸ್ಥೂಲವಾದಂತಹ ಪಾಂಚಭೌತಿಕವಾದಂತಹ ಶರೀರ ಸಿಗದೇ ಇದ್ರೂ ತೊಂದರೆ ಇಲ್ಲ, ಆದರೂ ಸೂಕ್ಷ್ಮವಾದಂತಹ ಶರೀರವನ್ನು ಪಡೆದುಕೊಂಡು ಯಾರ್ಯಾರು ಜೀವರಿದ್ದಾರೋ ಜೀವರ ಕಣ್ಣುಗಳಲ್ಲಿ ನಿಮಿರಾಜ ವಾಸ ಮಾಡ್ಕೊಂಡಿರ್ಲಿ. ಸೂಕ್ಷ್ಮವಾದ ಶರೀರವನ್ನ ತೆಗೆದುಕೊಂಡು ಈ ನಮ್ಮ ಕಣ್ಣು ರೆಪ್ಪೆಗಳನ್ನ ಮಿಟುಕಿಸೋದು, ಅಂದರೆ ಕಣ್ಣನ್ನು ಮುಚ್ಚಿ ತೆಗೆಯೋದು, ಈ ಎಲ್ಲ ಕಾರ್ಯಗಳನ್ನ ಮಾಡುವ ಕೆಲಸ, ಮಾಡಿಸುವ ಕೆಲಸ ನಿಮಿಚಕ್ರವರ್ತಿಯದ್ದಾಗ್ಲಿ ಅಂತ ಹೇಳಿ ಈ ಪ್ರತಿಯೊಂದು ಕೆಲಸವೂ ಕೂಡ ಪರಮಾತ್ಮನ ಆರಾಧನೆ ಅಂತ ತಿಳಿದುಕೊಂಡು ಅವನ ಆರಾಧನೆಯನ್ನು ಮಾಡಿಕೊಂಡು ಇರೋ, ಅದರಿಂದ ನಿನ್ನ ಸಾಧನೆ ಆಗತ್ತೆ ಅಂತ ದೇವತೆಗಳು ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇದ್ರೆ ಅದ್ಭುತವಾದಂತಹ ಇದು ಬರುತ್ತೆ ಮುಂದೆ. ಸೀತಾದೇವಿ ಇದೇ ಕುಲದಲ್ಲಿ ಹುಟ್ಟಿದ್ಲು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಅದನ್ನ ನೋಡೋಣಂತೆ. ಈ ರೀತಿಯಾಗಿ ಈ
11ನೇ ಅಧ್ಯಾಯದ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ನಿಮಿರಾಜನ ಕಥೆಯನ್ನ ನೋಡಿದ್ದೇವೆ. ಶ್ಲೋಕಗಳ ಮುಖಾಂತರವಾಗಿ ಇದನ್ನು ನೋಡ್ತಾ ಹೋಗೋಣ. ಶ್ರೀ ಶುಕ ಉವಾಚ ನಿಮಿರಿಕ್ಷ್ವಾಕುತನಯೋ ವಸಿಷ್ಠಂ ಅವೃತರ್ತ್ವಿಜಂ ಆರಭ್ಯ ಸತ್ರಂ ಸೋಪ್ಯಾಹ ಶಕ್ರೇಣ ಪ್ರಾಗೃತೋಸ್ಮಿ ಭೋಃ. ಇಕ್ಷ್ವಾಕುವಿನ ಮಗನಾದಂತಹ ನಿಮಿ ಚಕ್ರವರ್ತಿ ದೊಡ್ಡ ಯಾಗವನ್ನ ಅನೇಕ ದಿವಸಗಳ ಕಾಲ, ವರ್ಷಗಳ ಕಾಲ ನಡೆಸಬೇಕಾದಂತಹ ದೊಡ್ಡ ಯಜ್ಞವನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಆವಾಗ ವಸಿಷ್ಠರನ್ನು ನೀವು ಋತ್ವಿಜರಾಗಿ ಬಂದು ನಮ್ಮ ಯಜ್ಞವನ್ನು ಪೂರ್ತಿ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರು ಹೇಳ್ತಾ ಇದ್ದಾರೆ, ಇಲ್ಲ, ನಿನಗಿಂತ ಮುಂಚೆ ದೇವೇಂದ್ರ ನನ್ನನ್ನು ಒಂದು ಯಜ್ಞದಲ್ಲಿ ವರ್ಣ ಮಾಡಿಬಿಟ್ಟಿದ್ದಾನೆ. ಋತ್ವಿಜನಾಗ್ಲಿಕ್ಕೆ ನನ್ನನ್ನು ಕೇಳಿಕೊಂಡಿದ್ದರಿಂದ ಮೊದಲಿಗೆ ಅವನ ಯಾಗವನ್ನು ಮುಗಿಸ್ತೇನೆ, ನಂತರದಲ್ಲಿ ನಿನ್ನ ಯಜ್ಞಕ್ಕೆ ನಾನು ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿವರೆಗೂ ನೀ ಕಾಯ್ತಾ ಇರು, ಖಂಡಿತವಾಗಿ ನಿನ್ನ ಯಜ್ಞವನ್ನ ಪೂರ್ತಿ ಮಾಡಿ ಕೊಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ತನ್ನಿರ್ವರ್ತ್ಯಾಗಮಿಷ್ಯಾಮಿ ತಾವನ್ಮಾಂ ಪ್ರತಿಪಾಲಯ ತೂಷ್ಣೀಂ ಆಸೀತ್ ಗೃಹಪತಿ ಸೋಪೀಂದ್ರಸ್ಯಾಕರೋನ್ಮಖಂ. ಸುಮ್ಮನೆ ಇದ್ದ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ಕೊಂಡು, ನಾನು ಬರೋದನ್ನ ಇವನು ಕಾಯ್ತಾ ಇರ್ತಾನೆ ಅಂತ ಅಂದುಕೊಂಡು ಅವನು ಸುಮ್ಮನೆ ಇದ್ದ. ಸರಿ, ಹಾಗಾದ್ರೆ ನಾನು ಇಂದ್ರನ ಯಾಗವನ್ನು ಮುಗಿಸಿಕೊಂಡು ಬರ್ತೇನೆ ಅಂತ ಮುಗಿಸಿಕೊಂಡು ಬರ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಆದ್ರೆ ಎಲ್ಲೂ ಇಲ್ಲದೆ ಇರುವಂತಹ ಆಸ್ತಿಕ್ಯ ಬುದ್ಧಿ ಅವಾಗ ಬಂದ್ಬಿಟ್ಟಿದೆ. ನಿಮಿಸ್ ಸತ್ರ ವಿದಾಂ ವಿದ್ವಾನ್ ಸತ್ರ ಮಾರಭತಾತ್ಮವಾನ್ ಋತ್ವಿಗ್ಭಿಃ ಅಪರೈಸ್ತಾವತ್ ಯಾವತ್ ತನ್ನಾಗಮದ್ ಗುರುಹು. ತನ್ನ ವಂಶದ ಕುಲಗುರು ಅವನು ವಸಿಷ್ಠ. ಅವರ ಅಪ್ಪಣೆಯನ್ನೂ ಕೇಳದೇನೆ, ಅಯ್ಯೋ ಈ ಶರೀರ ಅಸ್ಥಿರವಾದದ್ದು, ಅವ್ರು ಬರೋವರೆಗೂ ಯಾಕೆ ಕಾಯ್ಬೇಕು, ನಾವು ಯಜ್ಞವನ್ನು ಪ್ರಾರಂಭ ಮಾಡೋಣ ಅಂತ ಬೇರೆ ಗುರುಗಳನ್ನ ಆಹ್ವಾನ ಮಾಡ್ತಾ ಇದ್ದಾನೆ, ಯಜ್ಞವನ್ನು ನಡೆಸಿಕೊಡ್ರಿ ಅಂತ. ಒಂದು ಮಾತು ಬರುತ್ತೆ, ಗುರು ಮಂತ್ರ ಪರಿತ್ಯಾಗಿ ರೌರವಂ ನರಕಂ ತ್ಯಜೇತ್. ಉತ್ತಮರಾದ ಗುರುಗಳು ಸಿಕ್ಕಾಗ ಆ ಗುರುಗಳನ್ನ ವೃಥಾ ತ್ಯಾಗ ಮಾಡಿದರೆ ದೊಡ್ಡದಾದಂತಹ ಅನರ್ಥ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಗೊತ್ತಿದ್ರು ಒಂದಿಷ್ಟು ಜನರನ್ನ ಕರೆದುಕೊಂಡು ಬಂದು ಮಾಡ್ತಾ ಇದ್ದಾನೆ. ಇವರಿಗೆ ಒಂದು ಸುದ್ದಿಯನ್ನು ತಿಳಿಸಿ ಮಾಡಿದ್ರು ತೊಂದರೆ ಇರಲಿಲ್ಲ. ಅದನ್ನು ಮಾಡದೇ ಇದ್ದಾಗ ಶಿಷ್ಯ ವ್ಯತಿಕ್ರಮಂ ವೀಕ್ಷ್ಯ ನಿರ್ವರ್ತ್ಯ ಗುರುರಾಗತಃ ಅಶಪತ್ ಪತತಾಂ ದೇಹೋ ನಿಮೇ ಪಂಡಿತ ಮಾನಿನಃ. ಇಂದ್ರನ ಯಾಗವನ್ನು ಮುಗಿಸಿಕೊಂಡು ವಸಿಷ್ಠರು ಬರ್ತಾ ಇದ್ದಾರೆ. ನೋಡಿದರೆ ಒಂದೂ ವಿಷಯವನ್ನು ಹೇಳದೇನೆ ಈ ಯಾಗವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಆ ಯಾಗದ ಮಧ್ಯದಲ್ಲಿಯೇ ನಿನ್ನ ಶರೀರ ಪಾತವಾಗಿ ಹೋಗ್ಲಿ ಅಂತ ಹೇಳಿದ್ರು, ಸತ್ತು ಹೋಗು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇವನು ಹೇಳಿದ ತಕ್ಷಣದಲ್ಲಿ ನೀವು ದಕ್ಷಿಣೆಗೆ ಆಸೆ ಪಡುವಂತಹವರು ಅಂತ ಅವರನ್ನೇ ತೆಗಳಿ ಅವರನ್ನ ಮತ್ತೆ ಶಪಿಸ್ತಾ ಇದ್ದಾನೆ, ನಿಮ್ಮ ಶರೀರವು ಬಿದ್ದು ಹೋಗ್ಲಿ ಅಂತ. ಅವರು ದಕ್ಷಿಣೆ ಆಸೆಗೋಸ್ಕರ ಮಾಡಿದ್ದಲ್ಲ. ಹಾಗಾಗ್ಲೇ ಮತ್ತೊಂದು ಯಜ್ಞದಲ್ಲಿ ಅವರ ದೀಕ್ಷಿತರಾಗಿದ್ರು. ಹಾಗೆ ಮೊದಲಿಗೆ ಕೇಳಿದವರನ್ನು ಬಿಟ್ಟು ನಂತರದಲ್ಲಿ ಕೇಳಿದವರನ್ನ ಪುರಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಅರಿವಿಲ್ಲದೇನೆ ಇವನು ಶಾಪ ಕೊಡ್ತಾ ಇದ್ದಾನೆ, ನೀವು ನಿಮ್ಮ ಶರೀರವನ್ನು ತ್ಯಾಗ ಮಾಡಿ ಅಂತ. ತ್ಯಾಗ ಮಾಡಿದ್ರು ಅವರು. ನಂತರದಲ್ಲಿ ಅಧ್ಯಾತ್ಮ ಜ್ಞಾನಿಗಳಾದಂತಹ ನಿಮಿ ಮತ್ತು ವಸಿಷ್ಠರು ಇಬ್ರು ತಮ್ಮ ಶರೀರವನ್ನು ತ್ಯಾಗ ಮಾಡಿದ್ರು. ವಸಿಷ್ಠರು ನಂತರದಲ್ಲಿ ಮಿತ್ರಾವರುಣರ ಮಕ್ಕಳಾಗಿ ಊರ್ವಶಿಯ ಮುಖಾಂತರವಾಗಿ ಶರೀರವನ್ನ ಮತ್ತೆ ಪಡೀತಾರೆ. ಇತ್ಯುತ್ಸರ್ಜ ಸ್ವಂ ದೇಹಂ ನಿಮಿರಧ್ಯಾತ್ಮಕೋ ವಿದಃ ಮಿತ್ರಾವರುಣಯೋರ್ಯಜ್ಞೆ ಊರ್ವಶ್ಯಾಂ ಪ್ರಪಿತಾಮಹಃ ಗಂಧವಸ್ತುಷು ತದ್ದೇಹಂ ನಿಧಾಯ ಮುನಿ ಸತ್ತಮಾಹ ಸಮಾಪ್ತೆ ಸತ್ರ ಯಾಗೇಥ ದೇವಾನ್ ಊಚು ಸಮಾಗತಾನ್. ಉಳಿದ ಋತ್ವಿಜರೆಲ್ಲರೂ ಕೂಡ ಪಾಪ ನಿಮಿಯಿಂದಾಗಿ ಆಹ್ವಾನಿತರಾಗಿದ್ದು ಅವರಿಗೊಂಥರ ಬೇಸರವಾಯಿತು. ಅಯ್ಯೋ, ನಮ್ಮನ್ನು ಕರೆದು ಯಜ್ಞವನ್ನು ಮಾಡಿದ ಫಲವಾಗಿ ಪಾಪ ಇವನಿಗೆ ಶರೀರ ತ್ಯಾಗವಾಗುವ ಹಾಗಾಗಿದೆ ಅಲ್ಲ ಅಂತ ಬಹಳ ವ್ಯಥೆಗೊಂಡು ದೇವತೆಗಳನ್ನ ಆ ಯಾಗವನ್ನು ಪೂರ್ತಿಯಾಗಿ ಮುಗಿಸಿದ್ರು. ಅವರು ಪ್ರಾರಂಭ ಮಾಡಿದ ಯಾಗವನ್ನು ಮಧ್ಯದಲ್ಲಿ ಬಿಡಬಾರದು ಅಂತ ಪೂರ್ತಿಯಾಗಿ ಆ ಯಾಗವನ್ನು ಮುಗಿಸಿ ದೇವತೆಗಳನ್ನ ಸಂತೋಷಪಡಿಸಿ ಮಧ್ಯದಲ್ಲಿ
ತೊಂದರೆ ಆಗ್ಲಿಲ್ಲ ಅಂತ ತಿಳಿದುಕೊಂಡು ದೇವತೆಗಳಿಗೆ ಸಂತೋಷವಾದಾಗ ದೇವತೆಗಳ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವು ಮಾಡಿದ ಯಜ್ಞದಿಂದ ನಿಮಗೆ ಸಂತೋಷವಾಗಿದೆ ಎಂಬಂತಹ ಪಕ್ಷದಲ್ಲಿ ದೇವತೆಗಳೇ, ಯಾವ ಈ ನಿಮಿರಾಜ ನಮ್ಮ ನಿಮಿತ್ತದಿಂದಾಗಿ ಈ ಶರೀರವನ್ನು ತ್ಯಾಗ ಮಾಡಿದ್ದಾನೋ ಆ ಶರೀರವನ್ನು ನಾವು ಸಂರಕ್ಷಣೆ ಮಾಡಿ ಇಟ್ಟಿದ್ದೇವೆ ಗಂಧ, ತೈಲ ಮುಂತಾದವುಗಳಲ್ಲಿ. ಅಂತಹ ಆ ಶರೀರದಲ್ಲಿ ಪುನಃ ಪ್ರಾಣ ಬರುವ ಹಾಗೆ ಪ್ರೇರಣೆ ಮಾಡಿ, ಈ ಜೀವನ ಪ್ರವೇಶವಾಗುವ ಹಾಗೆ ಮಾಡಿ ಅಂತ ಕೇಳಿದಾಗ ದೇವತೆಗಳು ತಥಾಸ್ತು ಅಂತಂದ್ರು. ರಾಜ್ಞೋ ಜೀವತು ದೇಹೋಯಂ ಪ್ರಸನ್ನ ಪ್ರಭವೋ ಯದಿ ತಥೇತ್ಯುಕ್ತೆ ನಿಮಿಃ ಪ್ರಾಹ ಮಾ ಭೂನ್ಮೇ ದೇಹ ಬಂಧನಂ. ಅವಾಗ ಬಹಳ ಕೃತಜ್ಞನಾಗಿದ್ದ ನಿಮಿ ಚಕ್ರವರ್ತಿ. ಇವರೆಲ್ಲ ಕರೆದಾಗ ನನಗೋಸ್ಕರ ಇಷ್ಟೆಲ್ಲ ಬೇಡ್ಕೊಳ್ತಾ ಇದ್ದಾರಲ್ಲ ಅಂತ ಸಂತೋಷವಾಯ್ತು. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಬೇಡ, ನನಗೆ ಈ ಶರೀರದ ಬಂಧನ ಬೇಡ. ಯಾಕೆಂದ್ರೆ ತತ್ವಜ್ಞಾನಿಗಳಾದಂತಹ ಜನರೆಲ್ಲ ತಾವು ಪಡೆದುಕೊಂಡಂತಹ ಜ್ಞಾನ, ತಪಸ್ಸು ಇವೆಲ್ಲವೂ ಕೂಡ ಶರೀರದ ಸಂಪರ್ಕವಾಗ್ತಾ ಇದ್ದ ಹಾಗೆ ದೂರವಾಗಿ ಬಿಡತ್ತೆ ಅಂತ ಯೋಚನೆಯಿಂದಾಗಿ ಈ ಶರೀರವೇ ಬೇಡ ಅಂತ ಶರೀರದ ಸಂಪರ್ಕದಿಂದ ದೂರ ಇರ್ಲಿಕ್ಕೆ ಅಂತ ಬಹಳ ಪ್ರಯತ್ನ ಪಡ್ತಾರೆ. ಅಂತಹ ಈ ಶರೀರದ ಸಂಬಂಧವನ್ನ ನಾನು ಹೇಗೆ ತಾನೇ ಬಯಸ್ಲಿ? ನಮ್ಮ ಜ್ಞಾನಕ್ಕೆ, ತಪಸ್ಸಿನ ನಾಶಕ್ಕೆ ಕಾರಣವಾದ ಈ ಶರೀರ ನನಗೆ ಬೇಡ ಅಂತ ಹೇಳ್ತಾರೆ. ನನಗೆ ಭಗವಂತನಲ್ಲಿ ಆಸಕ್ತಿ ಬೇಕು, ಭಕ್ತಿ ಬೇಕು. ಯಾಕೆ ಈ ಶರೀರ ಬಂತು ಅಂತಂದ್ರೆ ಒಬ್ಬರಿಗೆ ಇನ್ನೊಬ್ಬರು ಆಹಾರವಾಗ್ತಾರೆ, ಒಬ್ಬರನ್ನ ತುಳಿದು ಮತ್ತೊಬ್ಬರು ಬದುಕಲಿಕ್ಕೆ ಅಂತ ಪ್ರಯಾಸ ಪಡ್ತಾ ಇರ್ತಾರೆ. ಒಂದು ಮೀನನ್ನ ಸಂಹಾರ ಮಾಡಿ ಮತ್ತೊಂದು ಮೀನು, ಆ ಮೀನನ್ನ ಸಂಹಾರ ಮಾಡಿ ಮತ್ತೊಂದು ಮೀನು, ಆ ಮೀನನ್ನ ಸಂಹಾರ ಮಾಡಿ ಮತ್ತೊಂದು ಮೀನು ಬದುಕುವಂತೆ ಈ ಶರೀರವನ್ನು ತ್ಯಾಗ ಮಾಡಿ ಮತ್ತೊಂದು ಶರೀರ, ಆ ಶರೀರವನ್ನ ನಾಶ ಮಾಡ್ಲಿಕ್ಕೆ ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಅಂತ ಈ ರೀತಿಯಾಗಿ ದ್ವೇಷದಲ್ಲೇ ಇರಬೇಕಾಗತ್ತೆ. ಅಂತಹ ದುಃಖಕ್ಕೆ ಕಾರಣವಾದ ಈ ಶರೀರದ ಸಂಬಂಧವೇ ನನಗೆ ಬೇಡ ಅಂತ ಕೇಳಿಕೊಳ್ತಾ ಇದ್ದಾನೆ. ಯಸ್ಯ ಯೋಗಂ ನ ವಾಂಛಂತೋ ವಿಯೋಗ ಭಯ ಕಾತರಾಹ ಭಜಂತಿ ಚರಣಾಂಭೋಜಂ ಮುನಯೋ ಹರಿಮೇಧಸಃ. ಪರಮಾತ್ಮನ ಪಾದ ಚರಣಗಳನ್ನು ಎಲ್ಲ ಋಷಿಮುನಿಗಳು ಕೂಡ ಆಶ್ರಯಿಸ್ತಾರೆ. ಈ ಶರೀರ ಸಿಕ್ತು ಅಂದ್ರೆ ಮತ್ತು ದುಃಖಗಳನ್ನು ಅನುಭವಿಸಬೇಕಾಗತ್ತೆ ಎನ್ನುವ ವಿಯೋಗದ ಕಾತರದಿಂದ, ತತ್ವಜ್ಞಾನದ ಲೋಪವಾಗಿ ಬಿಡತ್ತೆ ಎನ್ನುವ ಭಯದಿಂದಾಗಿ ಅಂತಹ ಶರೀರವನ್ನ ಬೇಡ ಅಂತ ಎಲ್ಲರೂ ತ್ಯಾಗ ಮಾಡ್ತಾರೆ. ಅಂತಹ ಈ ಶರೀರವನ್ನು ಸ್ವೀಕಾರ ಮಾಡ್ಲಿಕ್ಕೆ ನನಗೆ ಲವಲೇಶದಷ್ಟು ಇಷ್ಟ ಇಲ್ಲ. ಈ ನನಗೆ ಈ ಮೀನಿನಿಂದ ಚಿಕ್ಕ ಮೀನಿಗೆ ದೊಡ್ಡ ಮೀನು, ಆ ದೊಡ್ಡ ಮೀನಿಗೆ ಮತ್ತೊಂದು ದೊಡ್ಡ ಮೀನು ನಾಶಕವಾಗಿ ಹೇಗಿರುತ್ತೋ ಹಾಗೆ ದುಃಖಗಳನ್ನು ಅನುಭವಿಸಿಕೊಳ್ತಾ ಇರ್ತಾರೆ. ಅಂತಹ ದುಃಖಗಳಿಗೆ ಕಾರಣವಾದಂತಹ ನನಗೆ ಈ ಶರೀರ ಬೇಡ. ದೇಹಂ ನಾವರುರುತ್ಸೇಹಂ ನ ಅವರುರುತ್ಸೆ ಅಹಂ. ಈ ಶರೀರವನ್ನ ಮತ್ತೆ ಪ್ರವೇಶ ಮಾಡೋದಿಲ್ಲ. ಯಾಕೆ? ದುಃಖ, ದೇಹ, ಶೋಕ ಮುಂತಾದವುಗಳಿಗೆ ಕಾರಣವಾಗಿದೆ. ಸರ್ವತ್ರಾಸ್ಯ ಯಥೋ ಮೃತ್ಯು ಮತ್ಸ್ಯಾನಾಂ ಉದಕೇಯತ. ನೀರಿನಲ್ಲಿರುವಂತಹ ಚಿಕ್ಕ ಚಿಕ್ಕ ಮೀನುಗಳು ದೊಡ್ಡ ಮೀನುಗಳಿಗೆ ಆಹಾರವಾಗತ್ತೆ. ಹಾಗೆ ಇಲ್ಲಿ ದುರ್ಬಲರಾದಂತಹ ವ್ಯಕ್ತಿಗಳು ಪ್ರಬಲರಾದವರಿಗೆ ಆಹಾರವಾಗ್ತಾ ದುಃಖವನ್ನು ಅನುಭವಿಸ್ತಾರೆ. ಅಂತಹ ಈ ಶರೀರ ನನಗೆ ಬೇಡ ಅಂತ ಕೇಳಿದಾಗ ದೇವತೆಗಳಿಗೆಲ್ಲ ಸಂತೋಷವಾಗತ್ತೆ. ಎಷ್ಟು ಭಗವಂತನಲ್ಲಿ ಭಕ್ತಿಯ ಅಭಿಲಾಷೆ ಇದೆ ಅಂತ ತಿಳಿದುಕೊಂಡು ದೇವತೆಗಳೆಲ್ಲ, ಈ ಸ್ಥೂಲ ದೇಹ ನಿನಗೆ ಬರೋದು ಬೇಡ, ನಿನಗೆ ಪ್ರತಿಯೊಬ್ಬ ಮನುಷ್ಯರ ಕಣ್ಣಿನಲ್ಲಿ ಇದ್ದುಕೊಂಡು ಅವರ ರೆಪ್ಪೆಗಳ ಮುಚ್ಚಿ ತೆಗೆದು ಅವರನ್ನ ನೋಡುವ ಸಾಮರ್ಥ್ಯವುಳ್ಳವರನ್ನಾಗಿ ಮಾಡುವ ಸಾಮರ್ಥ್ಯವನ್ನು ನಿನಗೆ ಕೊಡುತ್ತೇನೆ. ಅದನ್ನ ಮಾಡುವ ಸಂದರ್ಭದಲ್ಲಿ ಇದು ಭಗವಂತನ ಪೂಜೆ ಅಂತ ತಿಳಿದುಕೊಂಡು ಮಾಡು. ಸೂಕ್ಷ್ಮವಾದ ಶರೀರವನ್ನು ಧರಿಸಿಕೊಂಡು ಪ್ರತಿಯೊಬ್ಬ ಮನುಷ್ಯರಲ್ಲಿ ಈ ಕೆಲಸವನ್ನು ಮಾಡ್ತಾ ಇರು, ದೊಡ್ಡದಾದಂತಹ ಫಲ ನಿನ್ನದಾಗತ್ತೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಮುನಿಗಳೆಲ್ಲ ಯೋಚನೆ ಮಾಡಿದ್ರು. ಈಗ ನಿಮಿರಾಜನಂತೂ ಈ ಶರೀರವನ್ನು ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವನೇನಾದ್ರೂ ಮಕ್ಕಳನ್ನ ಪಡಿಲಿಲ್ಲ ಅಂತಂದ್ರೆ ಅರಾಜಕತೆ ಉಂಟಾಗತ್ತೆ. ರಾಜನೇ ಇಲ್ಲ ಅಂತ ಆದ್ರೆ ಪ್ರಜೆಗಳೆಲ್ಲ ಬಹಳ ದುಃಖಿತರಾಗ್ತಾರೆ, ರಕ್ಷಕರಿರೋದಿಲ್ಲ ಅಂತ ಭಯ ಉಂಟಾಗತ್ತೆ. ಆ ನಿಮಿಯ ಶರೀರವನ್ನ ಚೆನ್ನಾಗಿ ಮಥನ ಮಾಡ್ತಾರೆ. ನಿಮಿಯ ಶರೀರವನ್ನು ಮಥನ ಮಾಡಿದ್ರಿಂದಾಗಿ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ಉಳಿದ ಎಲ್ಲ ಜೀವರಿಗಿಂತ ವಿಲಕ್ಷಣವಾಗಿ ಹುಟ್ಟುತ್ತಾನೆ. ನಾವೆಲ್ಲ ಬದುಕಿದ ಶರೀರದಿಂದ ಉದಯಿಸಿದರೆ ಅವನು ಮೃತನಾದ ತನ್ನ ತಂದೆಯ ಶರೀರದಿಂದಾಗಿ ಹುಟ್ಟಿದವನು. ಆದ್ರಿಂದಾಗಿ ಅವನಿಗೆ ಜನಕ ಅನ್ನುವ ಹೆಸರನ್ನು ಇಡ್ತಾರೆ. ಸ್ಥೂಲ ಶರೀರವನ್ನ ಬಿಟ್ಟು ನಿಮಿಯ ಮಗನಾಗಿ ಹುಟ್ಟಿದ್ದಾನೆ ಅವನು. ಅಂತಂದ್ರೆ ಸ್ಥೂಲ ಶರೀರವನ್ನು ಬಿಟ್ಟ,
ನಿಮಿಚಕ್ರವರ್ತಿಯ ಜಡವಾದ ಶರೀರದಿಂದಾಗಿ ಉದಯಿಸಿದವನು ಆ ಕಾರಣದಿಂದಾಗಿ ವೈದೇಹ ವಿದೇಹ, ದೇಹ ಇಲ್ಲದೆ ಇರುವ ನಿಮಿಚಕ್ರವರ್ತಿಯಿಂದ ಹುಟ್ಟಿದವನು ಆ ಕಾರಣದಿಂದಾಗಿ ವೈದೇಹ ಅನ್ನುವ ಜನಕೋಹ ವೈದೇಹ ಆಸಾಂಚಕ್ರೆ ಅಂತ ಅವನಿಗೆ ಕರೀತಾರೆ. ಜನಕ ಅಂತಂದ್ರೆ ಅವನಿಗೆ ಜನಕವಾದದ್ದು ಈ ಮೃತವಾದಂತಹ ಶರೀರ ಒಂದು. ಅಷ್ಟೇ ಅಲ್ಲದೇನೆ ಸ್ಥೂಲ ಶರೀರವನ್ನು ಬಿಟ್ಟಂತಹ ನಿಮಿಚಕ್ರವರ್ತಿಯ ಶರೀರದಿಂದಾಗಿ ಇವನ ಶರೀರ ಉದಯಿಸಿದೆ. ಆದ್ದರಿಂದ ಆ ನಿಮಿಯ ಮಗನಾಗಿ ಹುಟ್ಟಿದ್ದಾನೆ. ಆ ಕಾರಣದಿಂದಾಗಿ ಇವನಿಗೆ ವೈದೇಹ ಅನ್ನುವ ಹೆಸರಿದೆ. ಮೃತ ಶರೀರವನ್ನ ಮಥನ ಮಾಡಿದ ಕಾರಣದಿಂದಾಗಿ, ಮಥನದಿಂದ ಉದಯಿಸಿದವನು, ಆದ್ದರಿಂದಾಗಿ ಮೈಥಿಲ ಅನ್ನುವ ಹೆಸರು ಇವನಿಗೆ ಬಂದಿದೆ. ಒಂದು. ಅಷ್ಟೇ ಅಲ್ಲದೇನೆ ಅವನ ರಾಜ್ಯದಲ್ಲಿ ಯಾರಾದ್ರೂ ದಂಡೆತ್ತಿ ಬಂದರು ಅಂತಾದ್ರೆ ಆ ಎಲ್ಲ ಶತ್ರುಗಳನ್ನ ಮಥಿಸಿ ಬಿಡ್ತಾ ಇದ್ದ, ಅವರನ್ನ ಸೋಲಿಸಿ ಬಿಡ್ತಾ ಇದ್ದ. ಅಂತಹ ಪರಾಕ್ರಮವುಳ್ಳ ಕಾರಣದಿಂದಾಗಿ ಇವನಿಗೆ ಮೈಥಿಲ ಅನ್ನುವ ಹೆಸರು ಬಂತು. ಆ ನಗರಕ್ಕೆ ಮಿಥಿಲಾ ಅನ್ನುವ ಹೆಸರು ಕೂಡ ಬಂತು ಅಂತ ಹೇಳ್ತಾ ಇದ್ದಾರೆ. ಇಂತಹ ಜನಕನಿಗೆ ಉದಾವಸು ಅನ್ನುವ ಮಗ ಹುಟ್ಟುತ್ತಾನೆ. ಅವನಿಗೆ ಸುಕೇತು ಅನ್ನುವನು ಹುಟ್ಟುತ್ತಾನೆ. ಅವನಿಗೆ ದೇವರಾತ ಅನ್ನುವ ಹೆಸರಿನ ಮಗನು ಕೂಡ ಹುಟ್ಟುತ್ತಾನೆ. ದೇವರಾತನಿಂದ ಬೃಹದ್ರಥ, ಬೃಹದ್ರಥನಿಗೆ ಮಹಾವೀರ್ಯ, ದೃಷ್ಟಕೇತು, ಹರಿಯಶ್ವ, ಹರಿಯಶ್ವನಿಂದ ಮರು ಅನ್ನುವ ಹೆಸರಿನ ಮಗ ಹುಟ್ಟುತ್ತಾನೆ. ಆ ಮರುವಿನಿಂದಾಗಿ ಪ್ರತೀಂಧಕ, ಕೃತಿರಥ, ದೇವಮೀಢ, ವಿಧೃತ, ಮಹಾಧೃತ ಅನ್ನುವಂಥವರು ಅನೇಕ ಜನ ಮಕ್ಕಳು ಹುಟ್ಟುತ್ತಾರೆ. ಅವರ ಕಥೆಗಳೆಲ್ಲವನ್ನು ಕೂಡ ಮುಂದೆ ನಿರೂಪಣೆ ಮಾಡುವವರಿದ್ದಾರೆ. ಅದೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಪುಣ್ಯಂ ತೇನ ಪ್ರೀಣಾತ್ ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ.